ಕಾರ್ಟೂನ್ ಕಾಮಿಡಿ ಮಾತಿಗೊಂದು ಹಾಸ್ಯ. ಎಲ್ಲದೀವ ಮರ್ಯ ನಮ್ಮ ಪ್ರೋಗ್ರಾಮ್ ಮ್ಯಾನೇಜರ್ ಹೆಸರಲ್ಲಿ ಹೊಡ್ಕೊಳಕತ್ತ ಹೋಗಿ ಬಾರ ಒಪ್ಪ ಆತಗ. ಏಯ್ ಇನ್ನು ಎಲ್ಲದರ ಅವರು ಎಷ್ಟೊತ್ತಾತ ಕಾಯಕತ್ತ ನಿಂದಿನ್ನು ಫೋನ್ದಾಗ ಮಾತಾಡೋದ ಮುಗಿವಂತನ ಜನ ಕಾಯಕತ್ತಾರಲ್ಲೇ ಲಘು ಬಾ ಅಂತ ಹೇಳ ಅವ್ರಿಗೆ. ಹ್ಞೂ ಸರ್, ಈಗ ನಾನು ಫೋನ್ ಹಚ್ಚಿದ್ದೆ ರೀ. ಆನ್ ದ ವೇ ಅದಾರ ಸರ, ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರಂತ್ರಿ ಸರ್. ಅವ್ರೇನಾರ ಬರ್ಲಿಲ್ಲ ಅಂತ ತಿಳ್ಕೊ, ಇದ ಸ್ಟೇಜ್ ಮೇಲೆ ಹಾಕಿ ತುಳಿದು ಬಿಡ್ತೀನಿ. ನೋಡ್ತಾರೆ, ವಿಚಾರ ಮಾಡು ನೀನು. ಯಪ್ಪ ಏನು ಮಾಡೋದು ಇವಾಗ ನೋಡಿದ್ರೆ ಮೇಲೆ 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 ಬಂದು ನನಗೆ ಚೀತು ಅಂತ ಉಗ್ಯಾಕತ್ತಾನ. ಅತ್ಲಾಗ ಇವ್ರು ಹುಡಿದ್ರೆ ಫೋನ್ ಎತ್ತಿ ಬರ್ತೀನಿ ಅಂತಾರ, ಬರ್ವಲ್ರು. ಏನು ಮಾಡೋದು ಪಯಪ್ಪ, ನನ್ನ ಕತ್ತಿ ಹಣೆ ಬರ ಶಿವನೇ. ಇವ್ರು ಒಳ್ಳೆ ಹೇಳ್ಬಿಟ್ನು ಏನೋ, ಬರೀ ಉಗಿಸ್ಕೊಡೋದು ಆತ್ ನಂದು. ಹಾಂ ರೀ ಅಂಕಲ್, ಇಷ್ಟಾಗಿ ಸಪ್ ಮಾಡ್ಕೊಂಡು ನಿಂತೀರಿ. ಬಾರಪ್ಪ ಮರಯ್ಯ ಬಾ. ಇಷ್ಟೊತ್ತ ನಮ್ಮ ಮ್ಯಾನೇಜರ್ ಚೆನ್ನಾಗಿ ಉಗಿದ್ಬಿಟ್ರು ನನಗೆ. ಹಂಗಂಗೆ ಉಗಿಲಿಲ್ಲ. ಏನು ಅಂಕಲ್, ನಿಮ್ಮನ್ನು ಹೊಗಳಿದ್ರ ರೀ? ಭಾಳ ಚಲೋ ಆತಲ್ರಿಪ್ಪ. ಹೊಗಳಿಲ್ಲು ಮಾರಯ್ಯ, ಅವನು ಉಗುಳಿದ್ರು ಉಪ್ಪ ಹತ್ಲಾಗ. ನಿಮ್ಮ ಅಪ್ಪನ ಸಾರಿ ಅಂಕಲ್. ಅಂಕಲ್, ಈಗ ನಾವೇನು ಮಾಡ್ಬೇಕ್ರಿ? ಏನಿಲ್ಲ, ನಮ್ಮ ಬಾಯಿಗೆ ತೊಟ್ಟು ವಿಷ ಹಾಕ್ಬಿಡು ಸಾಕ. ಅಂಕಲ್, ಇಷ್ಟೊಂದು ಮೆಚ್ಚಿಗೆ ಹೋಗ್ಬಾರ್ದ್ರಿ ಅಂಕಲ್. ಸಣ್ಣ ವಯಸ್ಸು ನಂದು ಮುದುಕಾಗಿ ನನ್ನ. ಇಲ್ರಿ ಅಂಕಲ್, ಇವತ್ತು ನೀವು ಭಾಳ ಮಸ್ತ್ ಕಾಣಕತ್ತೀರಿ. ಫುಲ್ ಸ್ಮಾರ್ಟ್ ಹತ್ತೀರಿ ಅಂಕಲ್ ನೀವು. ಏನು ನನ್ನ ಮೇಲೆ ಅಟ್ಟಕ್ಕೆ ಕೆರ್ಸಕತ್ತೀನಿ ನೀನೇನು? ಏನಿಲ್ಲ, ನಿಮ್ಮ ಮ್ಯಾನೇಜರ್ ಬಂದು ನಿನ್ನ ಚಟ್ಟಕ್ಕೆ ಕೇಳ್ತಾನೆ, ಚಟ್ಟಕ್ಕೆ. ಏನೋ ಅಂದಿಲ್ಲ, ನಿನ್ನ ಮನ್ಸಿನಾಗ ಏನೋ ಆಗ್ತಿಲ್ಲ ಅಲ್ಲಿ. ಅಂಕಲ್ ಏನಿಲ್ರಿ, ಈ ಪ್ರೋಗ್ರಾಮ್ ನೋಡ್ರಿ. ನವ್ನ ಎಲ್ಲರೂ ಮಸ್ತ್ ನಗ್ಬೇಕ, ನವ್ನ ಮಸ್ತ್ ನಕ್ಕ ನಾವು ಸುಸ್ತಾಗ್ಬೇಕು. ಅದಕ್ಕೆ ನಿಮ್ಮ ಮ್ಯಾನೇಜರ್ ಬಂದು ಮಸ್ತ್ ಹೋಗೋದಾರ ನಮಗ. ಒಳಗೆ ಏನೋ ಒಟ್ಟು ಗುಸ್ಗುಸು ಮಾಡೋದು ಭಾಳ ಬಿಡಪ್ಪ ನೀನು. ಏನಿಲ್ರಿ ಅಂಕಲ್, ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣನ್ರಿ. ಅಂದಂಗ ನಿನ್ನ ಜೊತೆಯಿಂದ ಬೇಕಿದ್ಲಲ್ಲ ಬಾಯ್ ಬಡಿಕೆ ಯಾಕೆ ಅಲ್ಲಿ ಹಾಕಿರ ಪ್ರೋಗ್ರಾಮ್ ಒಲ್ಲೆ ಅಂತ ಚಟ್ಕೊಂಡ್ ಕುಂತಲ್ರಿ ಮನ್ಯಾಗ. ನೋಡಪ್ಪ, ಹಂಗಾರೆ ನೀವು ಒಬ್ಬನ ಬಂದು ಸ್ಟೇಜ್ ಮ್ಯಾಗ ಪ್ರೋಗ್ರಾಮ್ ನಡೆಸ್ಕೊಡ್ತೀಯ ಹಂಗಾರ? ಹ್ಞೂ ರೀ ಅಂಕಲ್, ನಾ ಒಬ್ನ ಸಾಕ್ರಿ. ಅಂಕಲ್ ಒಂದು ಜೋಕ್ ಹೇಳೇನ್ರಿ? ಜೋಕ ಬ್ಯಾಡು ಮಾರಯ್ಯ, ಈಗ ಆಗಿದ್ದ ದೊಡ್ಡ ಜೋಕ ಮಸ್ತ್ ಆಗೈತ್ಯಾ. ಇನ್ನು ಕತಿ ಮುಗೀತು. ಅದಿರಲಿ, ಒಟ್ಟು ನೀ ಏನೋ ಮಾತಾಡಂಗಿದ್ರು ಜೋಕ್ ಹೇಳಂಗಿದ್ರು ಎಲ್ಲ ಇನ್ನು ಸ್ಟೇಜ್ ಮ್ಯಾಗ ಹೇಳ, ಇಲ್ಲಿ ಹೇಳ್ಬೇಡ ನನ್ನ ಮುಂದೆ. ಅಡಿ ಆತ್ರಿ ಅಂಕಲ್, ಆತು. ಆದ್ರೂ ನಿಮ್ಮನ್ನು ನೋಡ್ರಿ ಅಯ್ಯೋ ಪಾಪ ಅಂತ ಅನ್ಸತ್ರಿ. ಏನು ನಾನು ನಿನ್ನ ಕಣ್ಣಿಗೆ ಜೋಕರ್ ಕಾಣತ್ತೀನಿ ಏನು? ಹಾಂ ಇಲ್ರಿ ಅಂಕಲ್, ಕಾಮಿಡಿ ಪೀಸ್ ಕಾಣತ್ರಿ, ಕಾಮಿಡಿ ಪೀಸ್. ಹೇ ಇನ್ನ ಅಂದಿಲ್ಲ ಕಾಮಿಡಿಯಾ? ಅದೇ ರೀ, ಸ್ಟೇಜ್ ಮ್ಯಾಗ ಕಾಮಿಡಿ ಮಾಡ್ಬೇಕು ಅಂದರೀಪ. ಆತು ಬಿಡು, ಎಲ್ಲರೂ ಅವ್ನು ಬರೀ ಕೆಂಡಲ್ ಮಾಡಕ್ಕೆ ನಿಂತಾರೆ ನಾವು ಹತ್ರ. ಈಗ ಮಾತು ಸಾಕು, ನಡಿ ಸ್ಟೇಜ್ ಮ್ಯಾಗ ನಿಂತ. ಈಗ ಇಲ್ಲಿ ಬಂದಿರುವ ಎಲ್ಲ ವೀಕ್ಷಕರಿಗೆ ನಾನು ಒಂದು ದೊಡ್ಡ ನಮಸ್ಕಾರಪ್ಪ. ಏನಿಲ್ರಪ್ಪ, ನನ್ನ ಹೆಸರು ರಾಕೇಶ್ ಅಂತ. ಆದ್ರೆ ಎಲ್ಲರೂ ನನ್ನ ರಾಕಿ ಅಂತಾರ್ರಿ. ನೀವು ರಾಕಿ ಅಂತ ಕರ್ಕೊಂಡು ಕ್ಯಾಕಿ ಹೊಡೆದು ಬಿಡ್ರಿ ಅತ್ಲಾಗ. ನಾನು ಯಾವಾಗಲೂ ಹೇಳೋದೊಂದು ಮಾತೈತ್ರಿ, ಹೊಡಿ ಚಕ್ರಿ. ನೋಡ್ರಿ, ನಾನು ಜೀವನದಾಗ ಭಾಳ ಆಸೆ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ರಿ. ಅದರ ಆಸೆ ದುಃಖಕ್ಕೆ ಮೂಲ ಅಂದ್ಕೊಂಡು ಮತ್ತೆ ಅದ ಹಾಸಿಗೆಗೆ ಬಿದ್ದರಿ. ಹೊಡಿ ಚಕ್ರಿ. ನಾನು ಮಲಗುವಾಗ ಕದ್ದು ಮುತ್ತು ಕೊಡೋಳು ನನ್ನಲ್ಲೇ. ಮುತ್ತು ಕೊಡೋಳು ನನ್ನಲ್ಲೇ. ಹಿಡಿದು ನೋಡಿದರೆ ಅದೊಂದು ಸೊಳ್ಳೆ. ಹೊಡಿ ಚಕ್ರಿ. ನೋಡ್ರಿ, ಹತ್ತಿ ಕಿವಿಯಾಗಿಟ್ರೆ ಶೀತ ಅಂತ ಹೇಳ್ತಾರ, ಅದೇ ಹತ್ತಿ ಮೂಗಿನಾಗಿಟ್ರೆ ಗೋತ ಅಂತ ಹೇಳ್ತಾರ. ಅದಕ್ಕೆ ಹೇಳೋದು, ಹತ್ತಿ ಕಿವಿಯಿಂದ ಮುಗಿ ಬರುವಷ್ಟ್ರಾಗ ಜೀವನ ಅನುಭವಿಸ್ಬೇಕ್ರಿ, ಅನುಭವಿಸ್ಬೇಕು. ಮತ್ತು ಹಿಂದೆಲ್ಲ ಶೇಂಗಾ ಎಣ್ಣೆನ ಉಪಯೋಗ ಮಾಡ್ತಾಯಿದ್ರು. ಆದರೆ ಈಗ ಎಣ್ಣೆ ಜೊತೆನೇ ಶೇಂಗಾ ಉಪಯೋಗ ಮಾಡ್ತಾರೆ. ಅರ್ಥ ಆಗೈತಿ ಅಂದ್ಕೊಂತೀನಿ. ನಮ್ಮಮ್ಮ ಕೇಳಿದ್ರಿ, ಮಗನೇ ರಾತ್ರಿ ಒಬ್ಬನೇ ಇರ್ತೀಯಲ್ಲ, ಭೂತ ಗೀತ ಬಂದರೆ ಏನು ಮಾಡ್ತೀಯ ಅಂಥೇಳಿ.
ಇವಾಗ ನಾನು ಹೇಳಿದರೆ ಭೂತ ಬಂದರೆ ಒದ್ದು ಓಡಿಸ್ತೀನಿ, ಗೀತ ಬಂದರೆ ಮುದ್ದು ಮಾಡಿ ಬೆಳಿಗ್ಗೆ ಕಳಿಸ್ತೀನಿ ಅಂದೆ. ಹೊಡಿ ಚಕ್ಡಿ. ನಿಮಗೊಂದು ವಿಷಯ ಹೇಳ್ತೀನಿ ನೋಡ್ರಿ, ನಿಮಗೆ ಭಾಳ ಬೋರ್ ಆಗತ್ತನ್ರಿ, ಏನಾದರೂ ಮಾಡೋ ಮನಸ್ಸಾಗತ್ತನ್ರಿ, ಹಂಗಿದ್ರೆ ಏನು ಮಾಡಿಬಿಡ್ರಿ, ವೆರಿ ಸಿಂಪಲ್ ರೀ. ಜೀಪ್ ಓಪನ್ ಮಾಡಿರಿ, ಒಳಗೆ ಕೈ ಹಾಕ್ರಿ, ಬ್ಯಾಗಿನಿಂದ ಬುಕ್ ತೆಗೆದು ಸುಮ್ಮನೆ ಹೋದ್ರಿ, ಇಷ್ಟ. ಹೊಡಿ ಚಕ್ರಿ. ನೋಡ್ರಿ, ಅದ್ರಾಗ ಇನ್ನೊಂದು ಮಾತು ಹೇಳ್ತೀನಿ ರೀ, ಗುಡಿಸಿದ್ರೆ ಕಸ ಇರಬಾರ್ದ್ರಿ, ಬಡಿಸಿದ್ರೆ ಹಸಿವಾಗಬಾರ್ದ್ರಿ, ಪ್ರೀತಿಸಿದ್ರೆ ಮೋಸ ಮಾಡಬಾರ್ದ್ರಿ. ಆದ್ರೆ ನಾನು ಒಂದು ಹುಡುಗಿಗೆ ಇಷ್ಟಪಡ್ತೀರಿ, ಅವಳ ಮೇಲೆ ಭಾಳ ಅನುಕಂಪ ತೋರಿಸಿದ್ರಿ. ಅದಕ್ಕೆ ನಾನು ತೋರಿಸಿದ ಅವಳ ಮೇಲೆ ಅನುಕಂಪ, ಆದರೆ ಮಾಡಿಬಿಟ್ಟಳು ಅವಳು ನನ್ನ ಬದುಕಿನಲ್ಲಿ ಭೂಕಂಪ. ಹೊಡಿ ಚಕ್ಡಿ. ಕಟ್ಟ ಕಡೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಜನವರಿ ಎಂಬ ಜೀವನದಲ್ಲಿ, ಫೆಬ್ರವರಿ ಎಂಬ ಪ್ರೀತಿಯಲ್ಲಿ, ಮಾರ್ಚ್ ಎಂಬ ಮಮತೆಯಲ್ಲಿ, ಏಪ್ರಿಲ್ ಎಂಬ ಏಕಾಂತದಲ್ಲಿ, ಮೇ ಎಂಬ ಮನಸ್ಸಿನಲ್ಲಿ, ಜೂನ್ ಎಂಬ ಚೌಕಾಲಿಯಲ್ಲಿ, ಜುಲೈ ಎಂಬ ಜೊತೆಯಲ್ಲಿ, ಆಗಸ್ಟ್ ಎಂಬ ಆಕಾಶದಲ್ಲಿ, ಸೆಪ್ಟೆಂಬರ್ ಎಂಬ ಸವಿ ನೆನಪಿನಲ್ಲಿ, ಅಕ್ಟೋಬರ್ ಎಂಬ ಅರಮನೆಯಲ್ಲಿ, ನವೆಂಬರ್ ಎಂಬ ನಗುವಿನಲ್ಲಿ, ಡಿಸೆಂಬರ್ ಎಂಬ ಕೊನೆಯ ದಿನದವರೆಗೂ ನನ್ನ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ. ಕಮಲಕ್ಕೆ ಬೇಕು ಕೆಸರ್ರಿ, ಪ್ರಕೃತಿಗೆ ಬೇಕು ಹಸರ್ರಿ, ಊಟಕ್ಕೆ ಬೇಕು ಮೊಸರ್ರಿ, ದಯಮಾಡಿ ಮರಿಬೇಡ್ರಿ ರಾಕಿನ ಹೆಸರ್ರಿ. ರಾಕಿ ಅಂದ್ಕೊಂಡು ಹೊಡ್ರಿ ಕ್ಯಾಕಿ. ಹೊಡಿ ಚಕ್ಕಡಿ. ಅಂದಂಗ ಮಾತಿಗೂ ಹೊಡಿ ಚಕ್ಕಡಿ ಅಂತಾನಲ್ಲ ಅಂತೇನು ನೀವು ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ನೋಡ್ರಿ, ಚಕ್ಕಡಿಗಾಲ ಯಾವಾಗಲೂ ತಿರುಗ್ತಾ ಇರ್ತೈತಿ. ಜೀವನ ಅನ್ನೋದು ಕೂಡ ಒಂದು ಬಂಡಿ ಆಗಿದ್ದಂಗೆ ರೀ. ಅದಕ್ಕೆ ಜೀವನ ಹೆಂಗೆ ತಿರುಗ್ತೈತಲ್ಲ, ನಾವು ಹಂಗೆ ಬದುಕಿನೊಳಗೆ ಹೋಗ್ಬಿಡ್ಬೇಕ್ರಿ. ಅಷ್ಟೇ ರೀ ಜೀವನ. ಇದ ಖುಷಿಗೆ ಮತ್ತೊಂದು ಸಲ ಹೇಳ್ರಲ್ಲ, ಹೊಡಿ ಚಕ್ಕಡಿ.